ಎಷ್ಟೋ ಸಿನಿಮಾಗಳು ರಿಲೀಸ್ ಆಗುತ್ತೆ. ಸೊ ಎಷ್ಟೊಂದು ಸಬ್ಜೆಕ್ಟ್ಗಳನ್ನು ನಾವು ನೋಡ್ತೀವಿ. ಒಂದು ಗ್ಯಾಂಗ್ಸ್ಟರ್ ಆಗಿರ್ಬೋದು, ಒಂದು ಲವ್ ಸ್ಟೋರಿ ಆಗಿರ್ಬೋದು. ಸೊ ಸುಮಾರು ಸಿನಿಮಾಗಳನ್ನು ನೋಡ್ತೀವಿ. ಆದರೆ ರೈತರ ಒಂದು ಸಬ್ಜೆಕ್ಟು ಇರುವಂಥ ಸಿನಿಮಾಗಳಾಗಿರ್ಬೋದು, ಸಮಾಜದಲ್ಲಿ ಆಗು ಹೋಗುಗಳು ಅಥವಾ ಸಮಾಜದಲ್ಲಿ ನಡೆದು ಹೋದ ಘಟನೆಯನ್ನು ಮತ್ತೆ ತೆರೆ ಮೇಲೆ ತರುವಂಥ ಸಿನಿಮಾಗಳು ತುಂಬಾ ಕಡಿಮೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕಾಟೇರ ಸಿನಿಮಾ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ, ಒಂದು ಕಾಲಘಟ್ಟ ಇತ್ತು, ಉಳುವವನೇ ಭೂಮಿಯ ಒಡೆಯ ಅನ್ನೋ ಒಂದು ಕಾಲಘಟ್ಟದಲ್ಲಿ ಆದಂಥ ಒಂದು ಘಟನೆ ಹೇಗಿತ್ತು ಅನ್ನುವಂಥದ್ದು ನಾವೆಲ್ಲ ಶಾಲಾ ಕಾಲೇಜುಗಳಲ್ಲಿ ಓದೋ ಟೈಮಲ್ಲಿ ಇವೆಲ್ಲ ಕೇಳಿದ್ವಿ. ಬಟ್ ಇದನ್ನು ಒಂದು ತೆರೆ ಮೇಲೆ ತಂದು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ತರುಣ್ ಸರ್. ಸೊ ಇವತ್ತಿನ ಒಂದು ಸ್ಪೆಷಲ್ ಏನಪ್ಪ ಅಂತಂದರೆ, ರೈತರ ಒಂದು ದಿನ ಅಂತಲೇ ಹೇಳ್ಬೋದು, ರೈತರ ದಿನ. ಸೊ ಇವತ್ತಿನ ಒಂದು ಸ್ಪೆಷಲ್ ಆಗಿ ಒಂದು ಥೀಮ್ ಸಾಂಗ್ ರಿಲೀಸ್ ಆಗಿದೆ. ಈ ಒಂದು ಥೀಮ್ ಸಾಂಗ್ನ ಒಂದು BGM ಸ್ಟಾರ್ಟಿಂಗ್ ನಾವು ಕೇಳಿದಾಗಲೇ ವೇಟ್ ಮಾಡ್ತಾ ಇದ್ವಿ. ಆಲ್ರೆಡಿ ಈಗ ಕಾಟೇರದ 2 ಸಾಂಗ್ಗಳು ರಿಲೀಸ್ ಆಗಿತ್ತು. ಅದು ಆಗ್ತಿದ್ದಾಗನೇ ಎಲ್ರಿಗೂ ಒಂದು ರೀತಿಯಲ್ಲಿ ಫೋಕಸ್ ಆಗಿದ್ದಿಲ್ಲಪ್ಪ ಅಂದರೆ ಕಾಟೇರದ ಥೀಮ್ ಸಾಂಗ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಫೋಕಸ್ ಆಗಿದ್ರು. ಇವತ್ತು ಒಂದು ರೀತಿಯಲ್ಲಿ ಮಂಡ್ಯದಲ್ಲಿ ನಡೆದಂಥ ಒಂದು ಪ್ರೀ ರಿಲೀಸ್ ಇವೆಂಟಲ್ಲಿ ಇದನ್ನು ರಿಲೀಸ್ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಸಾಂಗಲ್ಲಿರುವಂಥ ಪ್ರತಿಯೊಂದು ಶಬ್ದದ ಮೇಲೆ ಗಮನ ಹರಿಸಿದ್ರೆ ಪ್ರತಿಯೊಂದು ಶಬ್ದದಲ್ಲೂ ಕೂಡ ಒಂದು ಅರ್ಥ ಇದೆ, ಒಂದು ತೂಕ ಇದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಸಿನಿಮಾದ ಈ ಒಂದು ಸಾಂಗ್ಸ್ಗಳನ್ನೆಲ್ಲ ಕೇಳ್ತಾ ಇರ್ತೀವಿ. ಬಟ್ ಈ ಒಂದು ಸಾಂಗ್ನ ಕೇಳಿದಾಗ ಒಂದು ರೀತಿಯಲ್ಲಿ ಥಿಯೇಟ್ರಲ್ಲಿ ಕೂತ್ಕೊಂಡು ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಯಾವ ರೀತಿ ಇರ್ಬೋದಪ್ಪ ಅಂತ ಇಮ್ಯಾಜಿನೇಷನ್ ಮಾಡಿಕೊಂಡೆ. ಅದರಲ್ಲೂ ಫಸ್ಟ್ ಶೋ ಹೇಗಿರುತ್ತೆ, ಅದು ಫ್ಯಾನ್ ಶೋಗೆ ಹೋದರೆ. ಸೊ ನಾನಂತೂ ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಅದ್ಭುತವಾಗಿ ಬಂದಿದೆ. ನಾನು ಹೇಳ್ದಾಗೇ BGM ಒಂದು ಸೌಂಡ್ ಏನಿದೆ ಅದನ್ನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಈಗ ಬರೀ ಲಿರಿಕಲ್ ಸಾಂಗ್ ಬಂದಿದೆ. ಆ್ಯಂಡ್ ಅವಾಗೆಲ್ಲ ದರ್ಶನ್ ಸರ್ದು ಕೆಲವೊಂದು ವೀಡಿಯೋಸ್ಗಳೆಲ್ಲ ವೈರಲ್ ಆಗಿತ್ತು, ತೋಟದಲ್ಲಿ ಶೂಟ್ ಮಾಡುವಂಥದ್ದು, ಒಂದು ಹೊಲದಲ್ಲಿ ಆ ರೀತಿ ಒಂದು ಶೂಟ್ ಮಾಡುವಂಥದ್ದೆಲ್ಲ ಲೀಕ್ ಆಗಿತ್ತು ಕೆಲವೊಂದು ವೀಡಿಯೋಸ್ಗಳು. ಬಟ್ ಇದು ಆ ಸಾಂಗು ಅಂತ ನನಗೆ ಇವತ್ತು ಕಂಪ್ಲೀಟಾಗಿ ಒಂದು ಅಂಡರ್ಸ್ಟುಡ್ ಆಯಿತು. ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂತಂದರೆ, ಇವತ್ತು ಈ ಸಾಂಗ್ನು ಒಂದು ರೀತಿಯಲ್ಲಿ ಗಿಫ್ಟ್ ಕೊಟ್ಟಂಗೆ, ಕಾಟೇರ ಟೀಮು ರೈತರಿಗೆ ಒಂದು ರೀತಿ ಗಿಫ್ಟ್ ಕೊಟ್ಟಾಗೆ. ಸೊ ತುಂಬ ಖುಷಿ ಆಯಿತು. ಸಾಂಗ್ ಕೂಡ ಅದ್ಭುತವಾಗಿ ಮೂಡ್ ಬಂದೆ. ಆ್ಯಂಡ್ ಈಗ ಆಲ್ರೆಡಿ ಬುಕಿಂಗ್ಸ್ ಕೂಡ ಓಪನ್ ಆಗಿದೆ. ನನಗೆ ತುಂಬ ಜನ ಮೆಸೇಜ್ ಮಾಡಿದ್ರಿ. ಆ್ಯಂಡ್ ನಮ್ಮೂರಲ್ಲಿ ಬುಕಿಂಗ್ಸ್ ಯಾವಾಗ ಓಪನ್ ಆಗುತ್ತೆ, ಏನು ಕತೆ ಅಂತ. ಸೊ ಟಿಕೆಟ್ ಬುಕಿಂಗ್ ಬಗ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಶೋ ಬಗ್ಗೆ ಕೂಡ ಬೆಳಗ್ಗೆ ಶೋ ಯಾವ ಊರಲ್ಲಿ ಸ್ಟಾರ್ಟ್ ಆಗ್ಬೋದು, ಏನು ಕತೆ, ಇದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಷ್ಟಪಡ್ತಾ. ಆ್ಯಂಡ್ ನಿಮಗೆ ಈ ಒಂದು ಸಾಂಗಲ್ಲಿ ಇಷ್ಟವಾದಂಥ ಒಂದು ಪದ, ಒಂದು ಲಿರಿಕ್ಸು ಯಾವುದು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಸಾಂಗ್ನ ಎಷ್ಟು ಬಾರಿ ನೀವು ಕೇಳಿದ್ರೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Instagram, Facebook ಹಾಗೆ Excel ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.